ಕೋಲಾರ ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪುಷ್ಪಹಾರ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚುವ ಮುಖಾಂತರ ಜಯಂತಿ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಕಾರ್ಯಕ್ರಮದ ಉದ್ಘಾಟನೆ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಸಂಸದರು ಮಲ್ಲೇಶ್ ಬಾಬು ನೆರವೇರಿಸಿದ್ರು. ನಂತರ ಸಂಸದರು ಮಲ್ಲೇಶ್ ಬಾಬು ಅವರು ಮಾತನಾಡಿ, ಸಿದ್ದರಾಮೇಶ್ವರ 12ನೇ ಶತಮಾನದ ವಚನಕಾರ ಮತ್ತು ಶಿವಯೋಗಿ ಲಿಂಗಾಯತ ಧರ್ಮದ ಪ್ರಮುಖ ಸಂತರು, ಸೊನ್ನಲಿಗೆ ಮೂಲದವರು. ಶಿವಯೋಗಾಭ್ಯಾಸ, ಕೆರೆ ಕಟ್ಟೆಗಳ ನಿರ್ಮಾಣ ಮತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿದ್ದವರು. ಇವರ ಜಯಂತಿಯನ್ನ ಜನವರಿ 14ರಂದು ಆಚರಿಸಲಾಗುತ್ತದೆ. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಸರಳವಾದ ಸ್ಫೂರ್ತಿದಾಯಕ ಜೀವನ ಶೈಲಿಯನ್ನ ಹೊಂದಿದ್ದಾರೆ. ತತ್ವಜ್ಞಾನಿ, ಆಲೋಚಕ ಸ್ವಾಮೀಜಿ ಪ್ರಪಂಚಾದ್ಯಂತ ಆಧ್ಯಾತ್ಮಿಕ ಪ್ರವಚನಗಳನ್ನು ವಿತರಿಸಿದ್ದಾರೆ. ಅವರು ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಅವರು ಆಧ್ಯಾತ್ಮಿಕತೆಗೆ ಮೀಸಲಿಟ್ಟಿದ್ದಾರೆ ಮತ್ತು ಭಾರತದ ಸಂತರು ಮತ್ತು ಸಿಯರ್ಸ್ ಕೃತಿಗಳ ಆಧಾರದ ಮೇಲೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನವನ್ನು ನೀವು ಉಪಯೋಗಿಸ್ಕೊಳ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ IAS IPS ಆಫೀಸರ್ಸ್ ಎಷ್ಟಿದ್ದಾರೆ ನಿಮ್ಮ ಸಮಾಜದಲ್ಲಿ ನಿಮಗೆ ಗೊತ್ತಾ? ಒಬ್ಬರೇ IAS ಆಫೀಸರು, ಒಬ್ಬರೇ IPS ಆಫೀಸರು. IAS ಆಫೀಸರ್ ಇಬ್ಬರು ಇದ್ದರು. ಒಬ್ಬರು ನಮ್ಮ ಮಂಜುನಾಥ್ ಸರ್ ರಿಟೈರ್ಡ್ ಆದರು. ಏನನ್ನ ಕರೆಕ್ಟೇ ಇಲ್ವಾ? ಮಂಜುನಾಥ್ ಸರ್ ರಿಟೈರ್ಡ್ ಆದರು. ಒಬ್ಬರು IAS, ಒಬ್ಬರು IPS. ಸಾಕಾಯ್ತು? ಸಾಕೇನಪ್ಪ? ಸಾಕಲ್ವಾ? ಸಾಕು. ನೀವು ಸೈಲೆಂಟ್ ಆಗಿದ್ದರಿಂದ ಸಾಕು ಅಂತ ಲೆಕ್ಕ. ಹೌದು. KS ಆಫೀಸರ್ ಒಂದು 4-5 ಜನ ಇದ್ದಾರೆ. ಏನನ್ನ? KS ಆಫೀಸರ್ 4-5 ಜನ ಇದ್ದಾರೆ. ಸಮಾಜವನ್ನು ಮುನ್ನಡೆಸಬೇಕು, ಸಮಾಜ ಮುಂದೆ ಬರಬೇಕು ಅಂತ ಹೇಳಿದ್ರೆ ಮೊದಲು ವಿದ್ಯಾವಂತರಾಗಬೇಕು. ಬರೀ ವಿದ್ಯಾವಂತರಾದ್ರೇ ಆಗೋದಿಲ್ಲ. ಅದರ ಜೊತೆಗೆ ಬುದ್ಧಿ ಜ್ಞಾನ, ತಿಳುವಳಿಕೆ ಇರಬೇಕು. ಸಮಾಜದ ಬಗ್ಗೆ ಗೊತ್ತಿರಬೇಕು, ಪ್ರಕೃತಿ ಬಗ್ಗೆ ಗೊತ್ತಿರಬೇಕು, ಈ ದೇಶದ ಬಗ್ಗೆ ಗೊತ್ತಿರಬೇಕು, ಯಾರ್ಯಾರು ಈ ದೇಶಕ್ಕೆ ಏನೇನು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು. ಇವತ್ತು ಹೇಳೋದು ಎಷ್ಟೋ ರಾಜಕಾರಣಿಗಳು ಕರ್ನಾಟಕದಲ್ಲಿ ನಮ್ಮ KC ರೆಡ್ಡಿ ಅವರು ಇಂದ ಹಿಡ್ಕೊಂಡು ಇವತ್ತು ನಮ್ಮ ಸಿದ್ದರಾಮಣ್ಣ ಅವ್ರಿಗೂ ಮುಖ್ಯಮಂತ್ರಿಗಳಾಗಿದ್ದಾರೆ. ಮೈಸೂರು ಮಹಾರಾಜರು ಮಾಡಿರುವಂಥದ್ದನ್ನು ಇನ್ನೂ ಕಾಪಾಡ್ಕೊಳ್ತಾನೆ ಇದ್ದೀವಿ. ಕರೆಗಳು, ಕೆಟ್ಟೆಗಳು ಇದೆಲ್ಲ ಏಷ್ಯಾದಲ್ಲಿ ಮೊದಲು ಬಂದ್ಬಿಟ್ಟು ಕಣ್ಣಾಸ್ಪತ್ರೆ ಮಾಡಿರೋದು ಮಿಂಟೋ ಹಾಸ್ಪಿಟ್ಲು ನಮ್ಮ ಮೈಸೂರು ಮಹಾರಾಜರು. ಏಷ್ಯಾದಲ್ಲಿ ಯಾವ ಬೇರೆ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಏಷ್ಯಾದಲ್ಲ ಮೈಸೂರು ಮಹಾರಾಜರು ಕೊಟ್ಟಿರುವಂಥದ್ದನ್ನು ಇವತ್ತು ಕೆರೆ ಕಟ್ಟೆಗಳನ್ನು ಉಪಯೋಗಿಸ್ಕೋಬೇಕು. ಇವತ್ತು ಏನು ಮಾಡ್ತಾ ಇದ್ದಾರೆ? ಕೆರೆಗಳು, ಕಟ್ಟೆಗಳು, ರಾಜಕಾಲುವೆಗಳು ಹ್ಯಾಕಿಫೈ ಮಾಡ್ಕೊಂಡು ಮನೆಗಳು, ಬಿಲ್ಡಿಂಗ್ಗಳು ಕಟ್ಕೊಳ್ತಾ ಇದ್ದಾರೆ ಜನ. ಇದನ್ನು ನಾವು ಕಾಪಾಡ್ಕೊಳ್ಳದೆ ಇದ್ರೆ ಆಗೋದಿಲ್ಲ. ಅದೇ ಇವರು ನಮ್ಮ ಬಸವಣ್ಣನವರು ಸಿದ್ದರಾಮೇಶ್ವರ ಸ್ವಾಮಿಗಳು ಹೇಳಿರುವಂಥದ್ದು ವಚನಗಳಲ್ಲಿ ಇದೆಲ್ಲ ಬರ್ತಾರೆ ವಚನಗಳಲ್ಲಿ. ಅದರಿಂದ ನಾವೆಲ್ಲ ಇದೆಲ್ಲ ತಿಳ್ಕೋಬೇಕಾಗ್ತದೆ. ಖಂಡಿತವಾಗಲೂ ನನಗೊಂದೇ ಗೊತ್ತಿದ್ದು, ನಾನು ಯಾವ ಸಮಾಜ ಹತ್ರ ಮಾತಾಡಿದಾಗ ನಾನು ಆ ಸಮಾಜದವರು ಅಂತ ಹೇಳ್ಕೊಂಡ್ಬಿಡ್ತೀನಿ ಅಷ್ಟೇ. ಯಾಕಂದ್ರೆ ನನಗೆ ಸಮಾಜನೇ ಇಲ್ಲ, ನನ್ನ ಜಾತಿನೇ ಇಲ್ಲ, ನನಗೆ ಜಾತಿನೇ ಇಲ್ಲ. ಕೋಲಾರಲ್ಲಿ 700 ಓಟ್ ಇಟ್ಕೊಂಡು 2000 ಪಾಪ್ಯುಲೇಷನ್ ಇಟ್ಕೊಂಡು ನಾನೇನು ಮಾಡೋಕ್ಕಾಗುತ್ತೆ? ಯಾರು ಜಗಳ ಮಾಡೋಕ್ಕಾಗುತ್ತಾ?